ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ಲವ್ ಜಿಹಾದ್ಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ ಯುವತಿಯ ಮನೆಗೆ ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಜಿ ಮುತಾಲಿಕ್ ರವರು ಭೇಟಿ ನೀಡಿ ಗರಗ ಪೊಲೀಸರ ನಡೆ ವಿರುದ್ಧ ಕಿಡಿಕಾರಿದರು. ಆರೋಪಿ ನಹೀಂ ಎಂಬ ಮುಸ್ಲಿಂ ಯುವಕ ಲವ್ ಜಿಹಾದ್ ಮಾಡುವ ಉದ್ದೇಶದಿಂದಾಗಿ ನಿರಂತರವಾಗಿ ಕಿರುಕುಳ ನೀಡಿದ್ದಾನೆ. ಆಕೆಯನ್ನ ಎಲ್ಲಾ ರೀತಿಯಲ್ಲಿ ಬಳಸಿಕೊಂಡು ಹೆದರಿಸ್ತಾ ಇದ್ದಂತ ಆಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದರ ಬಗ್ಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೂ ಸಹ 20 ದಿನ ಕಳೆದರೂ ಕೂಡ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿಲ್ಲ. 24 ಗಂಟೆಗಳ ಒಳಗೆ ಆರೋಪಿಯನ್ನ ಬಂಧಿಸದೇ ಇದ್ರೆ ಗರಗ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಲಾಗುವುದಂತ ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗರಗ ಊರಿನಲ್ಲಿ ಶಿವಪ್ಪ ವಡ್ಡರ್ ಅನ್ನುವಂಥ ಮನೆಯಲ್ಲಿ ಕೂತಿದ್ದೀವಿ. ಅವರಿಬ್ಬರು ಗಂಡ ಹೆಂಡತಿ ಪಕ್ಕದಲ್ಲಿ ಕೂತಿದ್ದಾರೆ. 8ನೇ ತಾರೀಕು ಒಂದು ಘಟನೆ ಆಗಿದೆ. ಇವರ ಮಗಳು ವಿಷ ತಗೊಂಡಿದ್ದಾಳೆ. ವಿಷ ತಗೊಂಡ ತಕ್ಷಣನೇ ಇಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ರಾತ್ರಿನೇ ಅವಳು ತೀರ್ಕೊಂಡಿದ್ದಾಳೆ. ತೀರ್ಕೊಂಡ ನಂತರ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಪೊಲೀಸರಿಗೆ ಇದು ಯಾರಿಂದ ಯಾಕಾಗಿದೆ ಅಂತನ್ನುವಂಥದ್ದು ಹೇಳಿದ್ದಾರೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಯಾದ ದಾಖಲೆಯನ್ನು ಮಾಡದೇ ಪರಿಣಾಮದಿಂದ ನಯೀಮ್ ಅನ್ನುವಂಥ ಒಬ್ಬ ಮುಸ್ಲಿಂ ಉಪ್ಪಿನ ಬೆಟಗೇರಿಯವನು ವ್ಯವಸ್ಥಿತವಾಗಿ ಮೋಸ ಮಾಡಿ ಎಲ್ಲಾ ರೀತಿಯ ದುರುಪಯೋಗ ಮಾಡ್ಕೊಂಡಿದ್ದಾನೆ. ಅದಕ್ಕೆಲ್ಲ ಫೋಟೋಗಳು ಸಾಕಷ್ಟು ರೀತಿ ಇದಾವೆ. ಅವನೊಬ್ಬನೇ ಅಲ್ಲ, ಇನ್ನೂ ಒಬ್ಬನು ಕೂಡ ಸುಹೇಲ್ ಅಂತನ್ನುವಂಥ ಇನ್ನೊಬ್ಬ ಮುಸ್ಲಿಮನು ಕೂಡ ಇದಕ್ಕೆ ಜೊತೆ ಕೈ ಜೋಡಿಸಿ ದುರುಪಯೋಗ ಮಾಡಿಕೊಂಡಿದ್ದು ದಾಖಲೆಗಳಿದಾವೆ. ಸೊ ಈಗ 28ನೇ ತಾರೀಕು FIR ಮಾಡಿದ್ದಾರೆ. 28ನೇ ತಾರೀಕು ಅಂದ್ರೆ ಇಷ್ಟು ದೊಡ್ಡ ಗ್ಯಾಪ್ ಇದು ಮಧ್ಯದಲ್ಲಿ. ಇದಲ್ಲದೆ 28ರ ನಂತರ ಇವತ್ತು 9 ಇನ್ನು ಅಂದ್ರೆ 10 ದಿನ ಆಯ್ತು. ಇನ್ನೂವರೆಗೆ ಆ ಹುಡುಗನ ಒದ್ದು ಒಳಗಡೆ ಹಾಕಿಲ್ಲ. ಸೊ ಇದು ವ್ಯವಸ್ಥಿತವಾದಂತ ಈ ಕೇಸನ್ನ ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವರಿಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಅನಕ್ಷರಸ್ಥರಿದ್ದಾರೆ. ಅವರು ಓದಕ್ ಬರೋಲ್ಲ. ಸೊ ಈ ಓದಕ್ ಬರೋಲ್ಲ, ಬಡವರಿದ್ದಾರೆ, ಕೂಲಿಕಾರರಿದ್ದಾರೆ. ಇವರು ಇವತ್ತು ಇಂತಹ ಬಡವರನ್ನ, ಇಂತಹ ದಲಿತರು ಇವರು ಅಂಥವರಿಗೆ ಮೋಸ ಮಾಡುವಂತ ವ್ಯವಸ್ಥೆ ಇವತ್ತಿನ ಈ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಕೂಡಲೇ ಅವನನ್ನು 24 ಗಂಟೆ ನಾಳೆ ಸಾಯಂಕಾಲದೊಳಗೆ ಅವನು ಒದ್ದು ಒಳಗಡೆ ಹಾಕದೇ ಇದ್ರೆ ನಮ್ಮ ಮುಂದಿನ ಹೋರಾಟ ಪೊಲೀಸ್ ಸ್ಟೇಷನ್ ಎದುರುಗಡೆಗೆ ಧರಣಿ ಕೂತ್ಕೊಳ್ಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ರೀತಿಯ ಲವ್ ಜಿಹಾದ್ ಈ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾ ಇದ್ದಾರೆ. ದುರುಪಯೋಗ ತಗೊಳ್ತಾ ಇದ್ದಾರೆ. ಬಡತನ ದುರುಪಯೋಗ ತಗೊಳ್ತಾ ಇದ್ದಾರೆ. ತಂದೆ ತಾಯಿ ಅನಕ್ಷರಸ್ಥರದ ದುರುಪಯೋಗ ತಗೊಳ್ಳುವಂತ ಇವತ್ತಿನ ಈ ಮುಸ್ಲಿಂ ಮಾನಸಿಕತೆ ವಿರುದ್ಧ ನಾವು ಈಗಾಗಲೇ ಹೋರಾಟ ಮಾಡ್ತಾ ಇದ್ದೀವಿ. ಇವರಿಬ್ಬರಿಗೂ ಕೂಡ ಆ ಹುಡುಗಿಗೆ ಆದಂತಹ ಅನ್ಯಾಯವನ್ನೇ ಹುಡುಗಿ ಕಳ್ಕೊಂಡಿದ್ದಾರೆ. ನ್ಯಾಯ ಸಿಗುವವರೆಗೆ ಆ ಹುಡುಗ ನಯೀಮ್ ಮತ್ತವಂತಹ ಇನ್ಯಾರಿದ್ದಾರೆ ಅವರಿಬ್ಬರು ಗಲ್ಲು ಶಿಕ್ಷೆ ಆಗುವವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.